ಬ್ರೇಕಿಂಗ್ ನ್ಯೂಸ್, ಎಲ್ಲ ಕಡೆ ಗೋಬಿ ಬ್ಯಾನ್ ಆಗಿದೆ. ಏನು, ಗೋಬಿ ಬ್ಯಾನ್ ಆಗಿದೆಯಾ? ಹೌದು, ನಿಜ, ಗೋಬಿ ಬ್ಯಾನ್ ಆಗಿದೆ. ಎಲ್ಲ ಕಡೆ ಅಲ್ಲ, ಸ್ವಲ್ಪ ಕಡೆ ಬ್ಯಾನ್ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ಕಡೆ ಬ್ಯಾನ್ ಆಗೋ ಚಾನ್ಸಸ್ ತುಂಬಾ ಇದೆ. ಇದಕ್ಕೆ ರೀಸನ್ ಏನು ಅಂದರೆ, ಅವರು ಬಳಸೋವಂಥ ಕೆಮಿಕಲ್ಸ್, ಸಾಸ್, ಹಾಗೆ ಫುಡ್ ಕಲರಿಂಗ್. ನೀವು ನೋಡ್ಬೋದು, ಎಷ್ಟೋ ಕಡೆ ತಿಂದರೆ ಕಲರಿಂಗ್ ಎಲ್ಲ ಇನ್ನೂ ಕೈಯಲ್ಲಿ ಹಾಗೇ ಇರುತ್ತೆ. ಸೊ ಅದರಿಂದ ಎಲ್ಲ ಕಾಯಿಲೆಗಳು, ಬೇರೆ ಥರ ಕಾಯಿಲೆಗಳು, ಕ್ಯಾನ್ಸರ್ ಇದೆಲ್ಲ ಬರ್ತಾಯಿದೆ. ಹಾಗೆ ಪುಟ್ಟ ಮಕ್ಕಳಿಗೆಲ್ಲ ತುಂಬಾ ಆರೋಗ್ಯ ಸಮಸ್ಯೆ ಆಗ್ತಾಯಿದೆ ಅಂದ್ಬಿಟ್ಟು ಕೆಲವೊಂದು ಕಡೆ ಬ್ಯಾನ್ ಮಾಡಿದ್ದಾರೆ. ಅದು ಎಲ್ಲಪ್ಪ ಅಂದರೆ ಗೋವಾ, ಚೆನ್ನೈ, ಮುಂಬೈ, ಡೆಲ್ಲಿ ಈ ಕಡೆ ಈ ಥರ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಬ್ಯಾನ್ ಆಗೋ ಚಾನ್ಸಸ್ ಇದೆ. ಬಟ್ ಇಂಡಿಯಾದಲ್ಲಿ ಬ್ಯಾನ್ ಆದರೆ ಸರಿನಾ ತಪ್ಪಾ ಕಮೆಂಟ್ ಮೂಲಕ ತಿಳಿಸಿ. ಗೊತ್ತು, ಆಲ್ಮೋಸ್ಟ್ ಇಂಡಿಯಾದಲ್ಲಿ ಗೋಬಿ ಲವರ್ಸ್ ತುಂಬಾ ಜನ ಇದ್ದೀರಾ. ಹಾಗೆ ಗೋಬಿ ಅಂಗಡಿ ಇಟ್ಕೊಂಡು ಎಷ್ಟೋ ಫ್ಯಾಮಿಲಿಗಳು ಜೀವನ ಕೂಡ ಮಾಡ್ತಿದ್ದಾರೆ. ಸೊ ಗೋಬಿ ಬ್ಯಾನ್ ಆದರೆ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಗಳಿಗೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ನನ್ನ ಪ್ರಕಾರ ಏನಂದರೆ, ಗೌರ್ಮೆಂಟ್ ಕೆಲವೊಂದು ರೂಲ್ಸ್ಗಳನ್ನ ಮಾಡಿ ಗೋಬಿ ಅಂಗಡಿನ ನಡೆಸೋದಕ್ಕೆ ಬಿಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಕೆಮಿಕಲ್ ಸಾಸಸ್ಸು, ಫುಡ್ ಕಲರಿಂಗು ಯಾವುದು ಕೂಡ ಯೂಸ್ ಮಾಡಬಾರ್ದು. ನ್ಯಾಚುರಲ್ಲಾಗಿ ಮಾಡಬೇಕು ಅನ್ನೋ ಒಂದು ರೂಲ್ಸ್ನ ಮಾಡಿ ಗೋಬಿ ಅಂಗಡಿಗಳನ್ನ ನಡೆಸೋದಕ್ಕೆ ಬಿಟ್ಟರೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಪುಟ್ಟ ಅಂಗಡಿ ಇಟ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಾಯಿದ್ದಾರೆ. ಅವ್ರುಗಳ ಮೇಲೆಲ್ಲ ತುಂಬಾ ಪರಿಣಾಮ ಬೀರುತ್ತೆ. ಅವರು ಕೂಡ ಆರೋಗ್ಯ ದೃಷ್ಟಿಯಲ್ಲೇ ಮಾಡಬೇಕು, ಅಂಗಡಿ ಇಟ್ಕೊಡ್ರೋರು ಕೂಡ. ಯಾಕೆಂದರೆ ಅವ್ರನ್ನ ನಂಬಿ ತಿನ್ನೋದಕ್ಕೆ ಹೋಗ್ತೀವಿ, ಅವರಿಂದನೇ ನಮ್ಮ ಆರೋಗ್ಯದಕ್ಕೆ ಸಮಸ್ಯೆ ಆಗುತ್ತೆ ಅಂತಂದರೆ ಎಲ್ಲರೂ ಹೆದ್ರ್ಕೊಂತಾರೆ ತಿನ್ನೋದಕ್ಕೆ. ಸೊ ಬ್ಯಾನ್ ಆದರೆ ಒಳ್ಳೆಯದಾ ಅಥವಾ ರೂಲ್ಸ್ಗಳನ್ನ ಫಾಲೋ ಮಾಡೋದಕ್ಕೆ ಹೇಳಿದ್ರೆ ಒಳ್ಳೆಯದಾ? ಕಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು.